ರೈತರ ಅಭಿವೃದ್ಧಿಗಾಗಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ತರಲಾಗಿದೆ. ಜಿಲ್ಲೆಯ ರೈತರು ಕೃಷಿ ವಿಶ್ವವಿದ್ಯಾನಿಲಯದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿಯವರು ಹೇಳಿದರು. ಇಂದು ಕೃಷಿ ಇಲಾಖೆಯ ವತಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಹೈಟೆಕ್ ಹಾರ್ವೆಸ್ಟ್ ಹಬ್ ಮತ್ತು ಸೆಕೆಂಡರಿ ಕೃಷಿ ಯೋಜನೆಗಳ ರೈತ ಫಲಾನುಭವಿಗಳಿಗೆ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ 2,000 ಕೋಟಿಗೂ ಹೆಚ್ಚಿನ ಮೌಲ್ಯದ ಕೃಷಿ ಯಂತ್ರೋಪಕರಣಗಳನ್ನು ರಾಜ್ಯದ ರೈತರಿಗೆ ನೀಡಲಾಗಿದೆ ಎಂದು ಹೇಳಿದರು. ಪರಿಶಿಷ್ಟ ವರ್ಗಗಳಿಗೆ ರು. 50 ಲಕ್ಷ ಮತ್ತು ಸಾಮಾನ್ಯ ವರ್ಗಗಳಿಗೆ ರು. 40 ಲಕ್ಷ ಸಬ್ಸಿಡಿಯನ್ನು ದರದಲ್ಲಿ ಹೈಟೆಕ್ ಹಾರ್ವೆಸ್ಟ್ ಹಬ್ ಖರೀದಿಸಲು ನೀಡಲಾಗುತ್ತಿದೆ. ದೇಶದ ಯಾವುದೇ ರಾಜ್ಯದಲ್ಲೂ ಸದರಿ ಯೋಜನೆ ಇಲ್ಲ ಎನ್ನಬಹುದು. ಹೈಟೆಕ್ ಹಾರ್ವೆಸ್ಟ್ ಹಬ್ನ ಸಂಪೂರ್ಣ ಯೋಜನೆ ರಾಜ್ಯ ಸರ್ಕಾರದ್ದಾಗಿದೆ. ರಾಜ್ಯದಲ್ಲಿ 400ಕ್ಕೂ ಹೈಟೆಕ್ ಹಾರ್ವೆಸ್ಟ್ ಹಬ್ ಯಂತ್ರಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಹೇಳಿದರು. ಕೃಷಿ ಬಗ್ಗೆ ಸಮಸ್ಯೆ ಇದೆ ಅಂತೇಳಿ ದಿವಸಕ್ಕೆ ಒಂದೋ ಎರಡೋ ಫೋನ್ ಬರುತ್ತೆ ಅಂದರೆ ಅದು ಉತ್ತರ ಕರ್ನಾಟಕದ ರೈತರಿಂದ. ನಮ್ಮ ಸೌತಲ್ಲಿ ಹಳೆ ಮೈಸೂರಿನಲ್ಲಿ 7-8 ಜಿಲ್ಲೆಯಲ್ಲಿ ವರ್ಷಕ್ಕೆ ಅಥವಾ ತಿಂಗಳಿಗೆ ಒಂದೋ ಎರಡೋ ಫೋನ್ ಕೆಲವು ರೈತರು ಮಾಡ್ತಾರೆ. ಆ ಭಾಗದಲ್ಲಿ ಮಾತ್ರ ಪ್ರತಿ ದಿವಸ ಒಂದೋ ಎರಡೋ ಫೋನ್ ಇರುತ್ತೆ. ಅಲ್ಲೇ DC ಹತ್ರ ಭೇಟಿ ಮಾಡಪ್ಪ ಅಂದರೆ ಹೋಗಿದ್ದೋ ಸರ್, ನಿಮ್ಮ MLA ಮಾತಾಡಪ್ಪ ಅಂದರೆ ನಾವು MLA ಸಿಕ್ಕಿಲ್ಲ ಸರ್, ಮಂತ್ರಿ ಸಿಕ್ಕಿಲ್ಲ ಸರ್, ನಿಮ್ಮ ನಂಬರೇ ಸಿಕ್ತು ಅದಕ್ಕೆ ನಿಮಗೆ ಮಾಡಿದೆ ಸರ್ ಅಂತಾರೆ. ನನಗೇನು ಬೇಜಾರಿಲ್ಲ, ಸಂತೋಷ ಅವರು ಕೇಳೋದನ್ನು ಸಲಹೆಯನ್ನು ಕೊಡ್ತಕ್ಕ. ಅದಕ್ಕೆ ಬಹುಶಃ ಈ ಭಾಗದ ಶಾಸಕರೆಲ್ಲ ಕೈಗೆ ಸಿಗೋದ್ರಿಂದ ನನಗೆ ನಮ್ಮ ರೈತರು ತೊಂದರೆ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನುವೇ. ಸೊ ಈ ಥರದ್ದು ಒಂದು ನನ್ನ ಅನುಭವದಲ್ಲಿ ನೋಡಿರ್ತಕ್ಕಂಥ. ಜೊತೆಗೆ ಹಿಂದೆಲ್ಲ ಗೊತ್ತಿಲ್ಲ ನನಗೆ, ಮೊದಲು ಸರ್ಕಾರದಲ್ಲಿ ದುಡ್ಡು ಕೊಡ್ತಿರ್ಲಿಲ್ವಾ, ವಿತರಣೆ ಆಗ್ತಿರ್ಲಿಲ್ವಾ, ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ವಿತರಣೆ ಆಗ್ತಿತ್ತು. ಈಗೇನು ಇಡೀ ತಾಲೂಕಿನಲ್ಲಿ ಯಾವ ಕಾರ್ಯಕ್ರಮದಲ್ಲಿ, ಮುಖ್ಯಮಂತ್ರಿ ಕಾರ್ಯಕ್ರಮ, ಕೃಷಿ ಸಚಿವರ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟು ಎಕ್ವಿಪ್ಮೆಂಟ್ಗಳನ್ನ, ಮಿಷನರಿನ ಕೊಡ್ತೀರಾ ಅಂತೇಳಿ ಸಾಕಷ್ಟು ಜನ ನನಗೆ ಕೇಳ್ತಾರೆ. ನಾನು ಹಳೇದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾರಣ ಅವತ್ತು ಕಡಿಮೆ ಸಹಾಯಧನ ಇತ್ತು, ಕಡಿಮೆ ನಂಬರ್ ಕೊಡ್ತಿದ್ರು, ಅಥವಾ ಕೊಟ್ಟೇನಾರ ವ್ಯತ್ಯಾಸ ಆಗ್ತಿತ್ತು. ನಾನೊಬ್ಬ ಮಂತ್ರಿಯಾಗಿ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ನಾವು ಬಂದ ಮೇಲೆ ಒಂದಷ್ಟು ಕಾನೂನನ್ನು ಜಾರಿಗೆ ತಂದಿದ್ದೀವಿ. ಈ QR ಕೋಡ್ ಅಂತ ಮಾಡಿದ್ದೀವಿ. ಯಾರಿಗೂ ರೈತರಿಗೆ ಒಂದು ಮಿಷನ್ನ ತಗೊಂಡ್ರೆ ಬರೀ ದುಡ್ಡು ತಗೊಳಂಗಿಲ್ಲ. ಕೆಲವ್ರಿಗೆ ಮುಂದೆ ಅವಕಾಶ ಇತ್ತು ಅಂತಾರೆ, ಯಾವ್ದಾರ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಒಂದಷ್ಟು ದುಡ್ಡು ತಗೊಂಬಿಡೋದು. ಸೊ ಅದರಲ್ಲಿ ಮಿಷನ್ ತಗೋತಿರ್ಲಿಲ್ಲ, ಎಕ್ವಿಪ್ಮೆಂಟ್ ತಗೋತಿರ್ಲಿಲ್ಲ. ಆ ಥರನೂ ಮಾಡ್ತಿದ್ರು ಅಂತ ನನಗೆ ಕಿವಿ ಮೇಲೆ ಬಿದ್ದಿದೆ. ಅದು ನಿಜನೋ ಸಣ್ಣೋ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಅದು. ಆದರೆ ಇವಾಗ ಆ ಥರದ್ದು ಯಾವುದೂ ಮಾಡೋಂಗಿಲ್ಲ. ನಾವೇನಾದ್ರು ಕೊಟ್ಟರೆ ಅದು ಎಕ್ವಿಪ್ಮೆಂಟ್ಗೆ ಹೋಗಬೇಕು, ಅದು ನಿಮಗೆ ತಲುಪಬೇಕು, ಆಮೇಲೆ ಸಹಾಯಧನ ರಿಲೀಸ್ ಆಗೋದು ನಿಮ್ಮ ಅಕೌಂಟಿಗೆ ಬರುತ್ತೆ, ಇಲ್ಲ ಇವ್ರ ಅಕೌಂಟ್ಗೆ ಹೋಗುತ್ತೆ. ಈ ಥರದಿಂದ ಬಹುಶಃ ಹೆಚ್ಚು ಎಕ್ವಿಪ್ಮೆಂಟ್ಗಳು ಹೋಗಿದೆ. ಎಷ್ಟು? 1,500 ಕೋಟಿಯಿಂದ 2,000 ಕೋಟಿ ಈ 3 ವರ್ಷದಲ್ಲಿ ನಾನು ಕೊಟ್ಟಿದ್ದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾದ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಮಾತನಾಡಿ, ಚೆಲುವರಾಯಸ್ವಾಮಿಯವರು ಕೃಷಿ ಸಚಿವರಾದ ನಂತರ ರಾಜ್ಯದ ರೈತರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು, ಜಿಲ್ಲೆಯ ರೈತರ ಅಭಿವೃದ್ಧಿಗಾಗಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಿದರು. ಕೃಷಿಯನ್ನೇ ಅವಲಂಬನೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ನಮ್ಮ ಜಿಲ್ಲೆ, ನಮ್ಮ ನಾಯಕರಾದಂಥ ಚೆಲುವರಾಯಸ್ವಾಮಿಯವರು ಕೃಷಿ ಸಚಿವರಾದ ಮೇಲೆ ಹಲವಾರು ಯೋಜನೆಗಳನ್ನ ತಂದು ಹಲವಾರು ರೈತರಿಗೆ ಅವರ ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ಅಂತ ಯೋಜನೆಗಳನ್ನ ಕಾರ್ಯರೂಪಣೆ ತಂದು ಜಾರಿ ಮಾಡಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಅನೇಕ ಜನರಿಗೆ ಮುಂದಿನ ಕೃಷಿಯನ್ನೇ ನಂಬಿ ಜೀವನ ಮಾಡಬಹುದಂಥ ಒಂದು ಸ್ಥಿತಿಯಲ್ಲಿ ಏನು ನಾವು ಇವತ್ತಿನ ಕಾಂಪಿಟೇಷನ್ ಸಿಗುದಲ್ಲಿ ನೋಡ್ತಾ ಇದ್ದೇವೆ. ಆ ಕೃಷಿನೂ ಸಹ ಒಂದು ನಾವು ಅದನ್ನು ಕಾಂಪಿಟೇಟಿವ್ ಆಗಿ ತೆಗೆದುಕೊಂಡು ಮಾಡಿದ್ರೆ ನಾವು ಅದನ್ನು ನಂಬಿ ಜೀವನ ಮಾಡ್ಬೋದು ಅನ್ನುವಂಥ ಒಂದು ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸಕ್ಕೆ ಹಲವಾರು ಯೋಜನೆಗಳು ತಂದು ರೂಪಣೆ ಮಾಡಿ ಅದನ್ನು ಜಾರಿಗೊಳಿಸ್ತಾ ಇದ್ದೀವಿ.
ಆದರೆ ಇದನ್ನು ನಮ್ಮ ರೈತಾಪಿ ವರ್ಗ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕುಟುಂಬದಲ್ಲಿ 80% ಜನ ಇವತ್ತು ಕೃಷಿಯನ್ನು ಬಿಟ್ಟು ಬೇರೆ ಬೇರೆ ವೃತ್ತಿಗಳನ್ನ ಅವಲಂಬನೆ ಮಾಡ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ಕೊಂಡು ಆ ದಾರಿಯಲ್ಲಿ ನಡೀತಾ ಇದ್ದೇವೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಭೂಮಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇರ್ತಕ್ಕಂಥ ಭೂಮಿ ಇದೆ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ವರ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ನಮ್ಮ ಜನ ಅವರ ಬದುಕು ಹೆಂಗೆ ಕಟ್ಟಿರಬೇಕು ನಾವು ಯೋಚನೆ ಮಾಡಿ. ಇವತ್ತು ನಾವು ಒಬ್ಬರು ಮಕ್ಕಳನ್ನ ಹುಟ್ಟಿಸಿ ಬೆಳೆಸಿ ಅದನ್ನು ಸಾಕಿ ಸಲುವಕ್ಕೆ ನಾವು ಹಲವಾರು ಯೋಚನೆಗಳನ್ನ ರೂಪಣೆ ಮಾಡ್ತೀವಿ. ಆವತ್ತು ನಮ್ಮ ತಾತರು ನಮ್ಮ ಮುತ್ತಾತರು ಹೆಂಗೆ ಆ ಕೃಷಿಯನ್ನೇ ನಂಬಿ ಬೇರೆ ಯಾವುದೂ ಜೀವನ ಮಾಡ್ದಾನೆ ಎಷ್ಟೊಂದು ಚೆನ್ನಾಗಿ ಆರೋಗ್ಯಕರವಾಗಿ ಎಷ್ಟೊಂದು ಖುಷಿಯಾಗಿದ್ದರು, ಎಷ್ಟು ವರ್ಷ ಬದುಕ್ತಿದ್ರು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಕೃಷಿಯನ್ನು ಸ್ವಲ್ಪ ನಮ್ಮ ಯುವಕರಿಗೆ ಒಂದಷ್ಟು ಯಂತ್ರೋಪಕರಣಗಳನ್ನ ಕೊಡೋದ್ರ ಮುಖಾಂತರ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು ಕೃಷಿ ಇಲಾಖೆಯಿಂದ ಟಿಲ್ಲರ್ಗಳು ಮತ್ತೊಂದು ಮಗದೊಂದು ಏನೇನೇನು ಕೊಡ್ಬೋದು ಎಲ್ಲವನ್ನ ನಮ್ಮ ಕೃಷಿ ಸಚಿವರಾದ್ಮೇಲೆ ನಮ್ಮ ಚರವಣ್ಣ ಕೃಷಿ ಸಚಿವರಾದ್ಮೇಲೆ ಕೊಡ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲಿ ಟಾರ್ಗೆಟ್ ಇದೆಯೋ ಗೊತ್ತಿಲ್ಲ, ಎಲ್ಲಿ ಸಬ್ಸಿಡಿ ಸಿಗ್ತದೋ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ವರ್ಗದ ಜನಾಂಗಕ್ಕೆ ನೀವು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಬೋದು, SC ಆಗ್ಬೋದು, ಜನರಲ್ ಆಗ್ಬೋದು, ಎಲ್ಲರಿಗೂ ಯಾವುದೇ ಥರದ ಒಂದು ಮೂಲದಿಂದ ನಾವು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ರೈತರು ಈಗಲಾರು ಚೆನ್ನಾಗಿ ವ್ಯವಸಾಯ ಮಾಡಲಿ, ಹೆಚ್ಚು ಇಳುವರಿಯನ್ನು ತೆಗೀಲಿ. ಈ ಇಳುವರಿ ಹೆಚ್ಚು ತೆಗೆದಷ್ಟು ನಮ್ಮ ಇದಕ್ಕೆ ಸಹಾಯ ಆಗ್ತದೆ. ನಮ್ಮ ಮಣ್ಣು ಕೃಷಿ ಮಣ್ಣು ನಮ್ಮ ಏನು ಮಣ್ಣನ್ನು ನಾವು ಏನಾಗುತ್ತೆ ಜೋಳು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KR ನಂದಿನಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಂತರ ಅರ್ಹ ಫಲಾನುಭವಿಗಳಿಗೆ 13 ಹೈಟೆಕ್ ಹಾರ್ವೆಸ್ಟ್ ಹಬ್ ಯಂತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿಯವರು ಹಸ್ತಾಂತರಿಸಿದರು. ಮಹಿಳಾ ಮೀಸಲಾತಿ ಮಸೂದೆಯನ್ನು ತಕ್ಷಣವೇ ಜಾರಿಗೆ ತರುವಂತೆ ಆಗ್ರಹಿಸಿ ಇಂದು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕ್ಷೇತ್ರ ಮರು ವಿಂಗಡಣೆ ನೆಪದಲ್ಲಿ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎನ್ನು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿಯವರು ಮಾತನಾಡಿ, ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ನರೇಂದ್ರ ಮೋದಿ ಮತ್ತು NDA ಸರ್ಕಾರ ದೇಶದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡುತ್ತಿದೆ. ಮಹಿಳಾ ಮಸೂದೆ ಜಾರಿಗೆ ಡಿಲಿಮಿಟೇಷನ್ ಎಂಬ ಕಾಯ್ದೆಯನ್ನು ಅಡ್ಡ ಇಟ್ಟುಕೊಂಡು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಾಗೂ OBC, SC ಮತ್ತು ST ಮಹಿಳೆಯರಿಗೆ ಭಾರೀ ಅನ್ಯಾಯವಾಗಲಿದೆ. 2023ರಲ್ಲಿ ಎಲ್ಲಾ ಪಕ್ಷಗಳ ಸಮ್ಮತಿಯೊಂದಿಗೆ ಅಂಗೀಕಾರವಾದ ಬಿಲ್ಲನ್ನು ಜಾರಿ ಮಾಡಲು ಕ್ಷೇತ್ರ ಮರು ವಿಂಗಡಣೆ ಅಗತ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ನರೇಂದ್ರ ಮೋದಿ ಹಾಗೂ NDA ಸರ್ಕಾರಗಳು ರಾಜ್ಯದ ಮತ್ತು ದೇಶದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈಗ ಮಹಿಳಾ ಮಸೂದೆಯ ಕಾಯ್ದೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ದೊಂಬರಾಟವನ್ನು ಆಡಿ ದೇಶದ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಡಿಲಿಮಿಟೇಷನ್ ಕಾಯ್ದೆಯನ್ನು ಜಾರಿಗೊಳಿಸುವುದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ OBC, SC, ST ಮಹಿಳೆಯರಿಗೆ ಅನ್ಯಾಯವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಅದೇ ರೀತಿ 2023ರಂದು ಸರ್ವಾನು ಪಕ್ಷಗಳಿಂದ ಅಂಗೀಕೃತವಾಗಿರುವಂಥ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸಬೇಕೆಂದು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಹಾಗೂ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಆಗ್ರಹಿಸುತ್ತಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ನಿಲುವುಗಳೇನೆಂದರೆ, ಮೊದಲನೆಯದು
ಮಹಿಳಾ ಮೀಸಲಾತಿ ಮಸೂದೆ ಈಗೇನಿದೆ ಅದು ತತ್ಕ್ಷಣದಿಂದಲೇ ಜಾರಿಗೊಳಿಸಬೇಕೆಂದು ಕೇಳುತ್ತಿದ್ದೇವೆ. ಎರಡನೆಯದು ಡಿಲಿಮಿಟೇಷನ್ ಏನಿದೆ ಅದನ್ನು ದೊಂಬರಾಟವನ್ನು ತತ್ಕ್ಷಣದಿಂದಲೇ ನಿಲ್ಲಿಸಬೇಕು ಎಂದು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಶುಭದಾಯಿನಿ, ಸುಜಾತಾ ಸಿದ್ದಯ್ಯ, ಜ್ಯೋತಿ, ಅನುರಾಧ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷೆ ಸುಜಾತಾ ಮಣಿ ಸೇರಿದಂತೆ ನೂರಾರು ಮಹಿಳಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಮಹಿಳಾ ಮೀಸಲಾತಿ ಮಸೂದೆಯನ್ನು ಸೋಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವು ಮಹಿಳೆಯರ ವಿರುದ್ಧ ನಿಂತಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ಅಧಿಕಾರ ನೀಡುವ ನಿಟ್ಟಿನಲ್ಲಿ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಮಂಡಿಸಿದ್ದರು. ಆದರೆ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಎಂಬ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಈ ಬಿಲ್ ಪಾಸ್ ಆಗದಂತೆ ತಳೆದಿದೆ. ಆ ಮೂಲಕ ತನ್ನ ಮಹಿಳಾ ವಿರೋಧಿ ಧೋರಣೆಯನ್ನು ಪ್ರದರ್ಶಿಸಿದೆ ಎಂದು ಆರೋಪಿಸಿದರು. ಪ್ರಧಾನಿ ಮೋದಿಯವರು 2011ರ ಜನಸಂಖ್ಯೆಯ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಮೀಸಲಾತಿ ನೀಡಲು ಮುಂದಾಗಿದ್ದಾರೆ. ದೇಶದ ಜನಸಂಖ್ಯೆ 150 ಕೋಟಿ ಮೀರಿರುವುದರಿಂದ ಪಾರ್ಲಿಮೆಂಟ್ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಮೀಸಲಾತಿ ಅನುಷ್ಠಾನಕ್ಕೆ ತರಲು ಬಿಜೆಪಿ ಪ್ರಯತ್ನಿಸುತ್ತಿದೆ. 2023ರಲ್ಲಿ ಮಂಡಿಸಲಾದ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಅಗತ್ಯ ತಿದ್ದುಪಡಿಗಳಾಗಬೇಕು ಎಂಬುದು ನಮ್ಮ ನಿಲುವು ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷವು ಕೇವಲ ಮಹಿಳೆಯರಷ್ಟೇ ಅಲ್ಲ, ಒಬಿಸಿ ವರ್ಗದ ವಿರೋಧಿಯೂ ಆಗಿದೆ. ಇತಿಹಾಸದುದ್ದಕ್ಕೂ ಒಬಿಸಿ ಸೌಲಭ್ಯಗಳನ್ನು ವಿರೋಧಿಸಿಕೊಂಡು ಬಂದಿರುವ ಕಾಂಗ್ರೆಸ್ ಈಗ ಅನ್ಯಾಯವಾಗುತ್ತಿದೆ ಎಂದು ಸುಳ್ಳು ಹೇಳುವ ಮೂಲಕ ದೇಶ ಹೊಡೆಯುವ ಕೆಲಸ ಮಾಡುತ್ತಿದೆ. ನರೇಂದ್ರ ಮೋದಿಯವರು ರೈತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ ಎಂದು ಅವರು ಸಮರ್ಥಿಸಿಕೊಂಡರು. ಮಹಿಳಾ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಹರಡುತ್ತಿರುವ ತಪ್ಪು ಮಾಹಿತಿಗಳ ವಿರುದ್ಧ ಬಿಜೆಪಿ ವತಿಯಿಂದ ಜನಜಾಗೃತಿ ಮೂಡಿಸಲು ಮುಂದಾಗಿದ್ದೇವೆ. ಸತ್ಯಾಂಶವನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ತಿಳಿಸಿದರು. ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸಂಸತ್ತಲ್ಲಿ ವಿಧೇಯಕವನ್ನು ಮಂಡಿಸಿದಾಗ ಪ್ರತಿಪಕ್ಷಗಳ ಸಹಕಾರ ಇಲ್ಲದ ಕಾರಣ ಆ ಬಿಲ್ಲು ತಿರಸ್ಕಾರ ಆಗಿರುವಂಥದ್ದಿದೆ, ಸೋಲಾಗಿರುವಂಥದ್ದಿದೆ. ಹಾಗಾಗಿ ಈ ವಿಚಾರದಲ್ಲಿ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಜೊತೆ ಮಂಡ್ಯದಲ್ಲಿ ಈ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ, ಯಾವ ರೀತಿ ಮಹಿಳೆಯರ ಮೀಸಲಾತಿಯನ್ನು ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳು ಸೋಲಿಸಿದರೆ, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬಾರ್ದು, ಬರೀ ತೋರಿಕೆ ಮಾತುಗಳನ್ನು ಹೇಳ್ತಾ ಅನುಷ್ಠಾನ ಅಂತ ಮಾಡಕ್ಕೆ ಬಂದಾಗ ಅವರದು ನಿಜವಾದ ಅಸಲಿ ಯೋಚನೆಗಳು, ಅವರ ನಿಲುವುಗಳು ವ್ಯಕ್ತವಾಗಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ವಿಚಾರದಲ್ಲಿ ಜನಜಾಗೃತಿ ಆಗಿರುವಂಥದ್ದಿದೆ. ಎಲ್ಲ ಮಹಿಳೆಯರಿಗೂ ಚೆನ್ನಾಗಿ ಗೊತ್ತಾಗಿದೆ ಯಾವ ರೀತಿ ತಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಮಹಿಳಾ ಮೀಸಲಾತಿ ವಿರೋಧವಾಗಿ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ವ್ಯಕ್ತವಾಗಿರೋದು. ಮಸೂದೆಗೆ ವಿರೋಧವಾಗಿರೋದು ಒಂದು ಭಾಗವಾದರೆ, ಇವರು ಮೀಸಲಾತಿಗೆ ವಿರುದ್ಧವಾಗಿ ಅನುಷ್ಠಾನವಾಗಲಿಕ್ಕೆ ಅಡ್ಡಿಪಡಿಸಿರುವಂಥದ್ದು, ವಿರೋಧಿಸಿರೋದು ನಾವೆಲ್ಲ ಕಂಡಿರುವಂಥ ವಿಚಾರ. ಇವತ್ತು ಈ ದಿಕ್ಕಲ್ಲಿ ಏನೇನೋ ಕಾರಣ ಕೊಡ್ತಾ ಬರ್ತಾರೆ, ಏನೇನೋ ಕಾರಣ, ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಸಿಗಲ್ಲ, ರೆಪ್ರೆಸೆಂಟೇಷನ್ ಕಮ್ಮಿ ಆಗಿಬಿಡುತ್ತೆ, ದಕ್ಷಿಣ ಭಾರತಕ್ಕೆ ಕರ್ನಾಟಕಕ್ಕೆ ರೆಪ್ರೆಸೆಂಟೇಷನ್ ಕಮ್ಮಿ ಆಗುತ್ತೆ ಅನ್ನೋಂಥ ಕಾರಣಗಳನ್ನ ಇಲ್ಲಿನ ನಾಯಕರುಗಳು, ರಾಷ್ಟ್ರ ಮಟ್ಟದಲ್ಲೂ ನಾಯಕರುಗಳು ಮಾತಾಡೋವಂಥದ್ದನ್ನ ನಾವು ಕೇಳಿದ್ವಿ. ಆದರೆ ನಿಜಕ್ಕೂ ತಾವೆಲ್ಲ ನೋಡಿದ್ದೀರ, ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಿರುವಂಥದ್ದು ಯಾವ ರೀತಿ ರೆಪ್ರೆಸೆಂಟೇಷನ್ ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿ ಆಗುವಂಥದ್ದಾಗುತ್ತೆ. ಇನ್ನು 0.2%, 0.3% ಜಾಸ್ತಿ ಆಗಿರೋವಂಥದ್ದಿದೆ. ಕಮ್ಮಿ ಆಗಿರೋದು ಯಾವುದೇ ರಾಜ್ಯಕ್ಕೂ, ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯಕ್ಕೂ ಕಮ್ಮಿ ಆಗಿರೋವಂಥದ್ದಿಲ್ಲ. ಅಲ್ಲೂ ಜಗಳ ತರಿಸೋದು, ಉತ್ತರ ದಕ್ಷಿಣ ಅಂತ. ಒಂದು ಯಾವ್ದಾದ್ರು ಜವಾಬ್ದಾರಿಯುತವಾಗಿರುವಂಥ ಪಕ್ಷಗಳು ದೇಶ ಕಟ್ಟೋವಂಥ ಕೆಲಸಗಳನ್ನು ಮಾಡೋದು ಬಿಟ್ಟು, ದೇಶ ಒಡೆಯೋ ಕೆಲಸಗಳಲ್ಲೇ
ತಮ್ಮ ಆಲೋಚನೆಗಳನ್ನು ಕೀಳ್ಮಟ್ಟದಲ್ಲಿದೆ. ದೇಶ ಒಡೆಯೋ ಕೆಲಸ, ಮಹಿಳೆಯರ ವಿರುದ್ಧವಾಗಿರುವಂಥದ್ದು, ಇವೆಲ್ಲವೂ ಅವರ ಮಾತುಗಳು ನೋಡಿದಾಗ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುವಂಥದ್ದು. ಯಾವುದೇ ರೀತಿಯಾದಂಥ ಈ ಒಂದು ಹೆಚ್ಚುವರಿ ಡಿಲಿಮಿಟೇಷನ್ ಅಥವಾ ಸಂಖ್ಯೆಯನ್ನು ಜಾಸ್ತಿ ಮಾಡೋವಂಥದ್ರಲ್ಲಿ ರೆಪ್ರೆಸೆಂಟೇಷನಲ್ಲಿ ಯಾವ ಅನ್ಯಾಯನೂ ಆಗಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳುವಂಥದ್ದಾಗಿದೆ. ಹಾಗೆ ಇದ್ದಕ್ಕಿದ್ದಾಗೆ ಬಣ್ಣ ಬಯಲು ಬೇರೆ ಬದಲಾಗ್ಬಿಡ್ತು. ಏನು ಅರ್ಜೆಂಟೇನು ಅಂತ. ಯಾಕೆ ಅರ್ಜೆಂಟು? ಅದು ಮಹಿಳಾ ಮೀಸಲಾತಿ ಬಿಲ್ ಅಂತ ತಂದಿದ್ದೀವಿ, ಆದರೆ ಅನುಷ್ಠಾನ ಮಾಡಬೇಕಲ್ಲ, ಅನುಷ್ಠಾನವನ್ನು ಮಾಡುವಂಥದ್ದಾಗಬೇಕು. 71ರ ಒಂದು ಸೆನ್ಸಸ್ ಆಧಾರಿತವಾಗಿ ಇದುವರೆಗೂ ಡಿಲಿಮಿಟೇಷನ್ ಮಾಡಿರುವಂಥದ್ದು ಅಥವಾ ವಿಂಗಡಣೆ ಆಗ್ತಿರುವಂಥದ್ದು ಹಳೆ 71ರ ಒಂದು ಸಂಖ್ಯೆ ಮೇಲೆ ಇವತ್ತು 550ಕ್ಕೆ ಪಾರ್ಲಿಮೆಂಟಿನ ಸಂಖ್ಯೆ ನಿಗದಿ ಆಗಿರುವಂಥದ್ದಿದೆ. ಆದರೆ ಕಾಲ ಬದಲಾಗಿದೆ. ಆಗ ಬರೀ 55 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 140 ಕೋಟಿ ಜನಸಂಖ್ಯೆ ಇರುವಂಥ ಕಾಲದಲ್ಲಿ ಇದು ಸಂಖ್ಯೆ ಹೆಚ್ಚಾಗಬೇಕು. ಮಹಿಳಾ ಮೀಸಲಾತಿನ ಕೊಡಲಿಕ್ಕೂ ಒಂದು ಅವಕಾಶ ಸಂಖ್ಯೆ ಜಾಸ್ತಿ ಮಾಡಿದಾಗ ಒಂದು ಸುಲಭವಾಗಿ ಮೀಸಲಾತಿನ ಕೊಡಲಿಕ್ಕೂ ಆಗುತ್ತೆ. ಯಾವ ಒಂದು ಸಮಸ್ಯೆ ಇಲ್ಲದೆ ಮತ್ತು ಜನಸಂಖ್ಯೆನೂ ಜಾಸ್ತಿ ಆಗಿರೋ ಕಾರಣ ಇವೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ, ಪರಿಣಾಮಕಾರಿಯಾಗಿ ತರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಡಿಲಿಮಿಟೇಷನು ಮತ್ತು ಪಾರ್ಲಿಮೆಂಟಿನ ಸಂಖ್ಯೆ ಹೆಚ್ಚಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿರೋವಂಥದ್ದಿದೆ. ಹಾಗಾಗಿ ನೀವು ಈಗ ಯಾಕೆ ಡಿಲಿಮಿಟೇಷನ್ನು ಹೊಸ ಸೆನ್ಸಸ್ ಆದಮೇಲೆ ಮಾಡ್ಬೋದಲ್ಲ ಅಂತ ಇವೆಲ್ಲ ನಾನಾ ರೀತಿಯಾದಂಥ ಕಾರಣಗಳನ್ನ ಕೊಟ್ಕೊಂಡು ತಡ ಮಾಡಬೇಕು, ಇದು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ಬರಬಾರದು. ಗೋಷ್ಠಿಯಲ್ಲಿ ಲಕ್ಷ್ಮೀ ಅಶ್ವಿನ್ ಗೌಡ್, ಮಂಗಳಾ ನವೀನ್, ನಾರಾಯಣಗೌಡ, ಸಿದ್ದರಾಮಯ್ಯ ಇತರರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಡ್ಯದಲ್ಲಿ ಬೃಹತ್ ರೈತ ಪ್ರತಿಭಟನೆ ಜರುಗಿತು. ವಿಶೇಷವಾಗಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸರ್ಕಾರದ ವಿರುದ್ಧವೇ ರೈತರೊಂದಿಗೆ ಬೀದಿಗಿಳಿದು ಧರಣಿ ಕುಳಿತಿದ್ದು ಎಲ್ಲರ ಗಮನ ಸೆಳೆಯಿತು. ನಗರದ ಸಂಜಯ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಜಾಥಾ ನಡೆಸಿದ ರೈತರು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಧನ ನೀಡದ ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬಾಕಿಹಣ 100 ರು ನೀಡದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟದ ಮಂಡ್ಯ ಜಿಲ್ಲಾಡಳಿತಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ರೈತರ ಬೇಡಿಕೆಗಳು ಕೇವಲ ಚರ್ಚೆಯಾಗಿ ಉಳಿದಿವೆಯೇ ಹೊರತು ಕಾರ್ಯಗತವಾಗುತ್ತಿಲ್ಲ. ಹಾಗಾಗಿಯೇ ನಾನು ರೈತರ ಪರವಾಗಿ ಹೋರಾಟಕ್ಕೆ ಕುಳಿತಿದ್ದೇನೆ. ಸರ್ಕಾರ ತಕ್ಷಣ ಎಚ್ಚೆತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಎಚ್ಚರಿಸಿದರು. ಬೇಸಿಗೆ ಬೆಳೆಗಳ ರಕ್ಷಣೆಗಾಗಿ ತಕ್ಷಣವೇ ವಿಸಿ ನಾಲೆಗೆ ನೀರು ಬಿಡುಗಡೆ ಮಾಡಬೇಕು. ರೈತರಿಗೆ ಬರಬೇಕಾದ ಕಬ್ಬಿನ ಬಾಕಿ ಹಣವನ್ನು ಸಕ್ಕರೆ ಕಾರ್ಖಾನೆಗಳಿಂದ ಕೂಡಲೇ ಕೊಡಿಸಬೇಕು. ರೈತ ವಿರೋಧಿ ಕಾಯ್ದೆಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಬರಗಾಲದ ಹಿನ್ನೆಲೆಯಲ್ಲಿ ಜನ ಹಾಗೂ ಜಾನುವಾರುಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಇಲ್ಲಿ ಮಂಡ್ಯ DC ಆಫೀಸ್ ಮುಂದೆ ಎಲ್ಲ ಮಂಡ್ಯ ಜಿಲ್ಲೆಯ ರೈತರೆಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಮೊದಲನೇ ನಾವು ಏನು ಆಗ್ರಹ ಮಾಡ್ತಿರೋದಂದರೆ, ಏನು 100 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ರಾಜ್ಯ ಸರ್ಕಾರ ಕಬ್ಬಿಗೆ, ಅದಿನ್ನೂ ಬಿಡುಗಡೆ ಮಾಡಿಲ್ಲ ರೈತರಿಗೆ. ಅದನ್ನು ತಕ್ಷಣದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೊದಲನೇದು. ಎರಡನೇದು ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಇದೆ ಅದನ್ನು ತಪ್ಪಿಸ್ಬೇಕು. ಈಗ ಇನ್ನೊಂಥರ ಹೊಸ ಥರ ಮೈಕ್ರೋ ಫೈನಾನ್ಸ್ ಜೊತೆಗೆ ಈಗೇನು ಫೈನಾನ್ಸಲ್ಲಿ ಇಟ್ಟಿರೋದು ಒಡವೆಗಳನ್ನು ಬಿಡಿಸಿ
ಅವ್ರು ಇಟ್ಕೊಂಡು ಅದ್ರ ಮೇಲೆ ದುಡ್ಡನ್ನು ಕೊಡೋದೊಂದು ದೊಡ್ಡ ಒಂದು ಅವಳಿ ದಂಧೆ ಶುರುವಾಗಿದೆ. ಅದರಲ್ಲಿ ಏನಂದರೆ ನಾವು ರೈತರು ಗೊತ್ತಾಯ್ತಲ್ಲ ಸೈನ್ ಮಾಡ್ಬಿಟ್ಟು ಬರ್ತಾಯಿದ್ದಾರೆ, ಅವರು ಅಡ ಇಡ್ತಾಯಿದ್ದೀವಿ ಅಂತ ಅನ್ಕೋತವ್ರೆ, ಆದರೆ ಅಲ್ಲಿ ಅದನ್ನು ಸೇಲ್ ಥರ ಮಾಡ್ಕೊಬಿಡ್ತಿದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿ ಎಲ್ಲ ಕಡೆ ರೈತರು ಇದನ್ನು ಅನುಭವಿಸ್ತಿದ್ದಾರೆ. ಇದನ್ನು ಇಮಿಡಿಯೇಟಾಗಿ ಹೆಂಗೆ ಲೈಸೆನ್ಸ್ ಕೊಟ್ಟರು ಇದ್ರ ಬಗ್ಗೆ ಇದನ್ನು ಇಮಿಡಿಯೇಟಾಗಿ ಕ್ರಮ ವಹಿಸಬೇಕು ಅನ್ನೋದು ಮೇಜರಾಗಿ ನಾವು ಕೇಳ್ತಾ ಇರೋಂಥದ್ದು. ಅದ್ರ ಜೊತೆಗೆ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ, ಅದೇ ರೀತಿ ಅಕ್ರಮ ಈಗ ನಿಮಗೆ ಗೊತ್ತು, ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಬೆಳಗ್ಗೆ ಎದ್ದರೆ ನಮಗೆ ಬರೀ ಫೋನ್ಗಳು ಇಲ್ಲಿ ಬಂದರೂ ಅಷ್ಟೇ ಎಲ್ಲ ರೈತರು ಒಂದೇ ಕೇಳ್ತಿರೋದು, ಟಿ ಸಿ ಸುಟ್ಟೋಗೈತೆ, ಮೋಟ್ರು ಓಡ್ತಾ ಇಲ್ಲ. ಈ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸ್ಬೇಕು. ಅದಕ್ಕೋಸ್ಕರ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ ಅದೇ ರೀತಿ ಜಾರಿಗೊಳಿಸ್ಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಜೊತೆಗೆ 2 ಕಟ್ಟು ನೀರನ್ನು ಬಿಡಬೇಕು. VC ಮತ್ತು ಹೇಮಾವತಿ ಏನಿದೆ ಅದರದ್ದು ಎರಡು ಅಣೆ ಚಾನಲ್ಗಳಿಂದನೂ ನೀರು ಬಿಡಬೇಕು ಅನ್ನೋದು ಆಗ್ರಹ ಇದೆ. ಇದ್ರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ರೈತರಿಗೆ ಅನುಕೂಲ ಆಗಂಗೆ ಏನು ಬೇಡಿಕೆಗಳು ಇಡಬೇಕು ಅದನ್ನು ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಈಗ 6ನೇ ಹಂತದ ಯೋಜನೆ ಕೈಗೊಳ್ತಾ ಇದ್ದಾರೆ. KRS ಇಂದ ಬೆಂಗಳೂರಿಗೆ 6ನೇ ಹಂತದ ಯೋಜನೆಗೆ ರೂಪುರೇಷೆ ನೀಡಿದೆ. ಏನೇನು ಸೊ ಅದ್ರ ಬಗ್ಗೆ ಇನ್ನೂ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಯಾವ ಥರ ಹೆಂಗೆ ನಡೀತದೆ ಅನ್ನೋಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಅದನ್ನು ಮಾಡಬೇಕು ಅಂತ ಇವಾಗ ಹೋದ ವಾರ ಅದ್ರ ಹಿಂದಿನ ವಾರ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಕಾವೇರಿಯಿಂದ ಬೆಂಗಳೂರಿಗೆ ನೀರು ತೊಗೊಂಡು ಹೋಗಬೇಕು ಅದನ್ನು ಚರ್ಚೆ ಮಾಡಿ ಯಾವುದು ಆಗು ಹೋಗುಗಳನ್ನು ಚರ್ಚೆ ಮಾಡಬೇಕಾಯ್ತದೆ. ಅದಕ್ಕೆ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ಜಿಲ್ಲಾಧ್ಯಕ್ಷ ಕೆಂಪುಗೌಡ ಸೇರಿದಂತೆ ಜಿಲ್ಲೆಯ 100 ರೈತ ಮುಖಂಡರು ಹಾಗೂ ಅನ್ನದಾತರು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕುಳಿತ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಗಡುವು ನೀಡಿದರು. ಜಿಲ್ಲೆಯ ರೈತರ ಬೆಳೆಗಳಿಗೆ ಹಾಗೂ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿದೆ. ರೈತರು ಆತಂಕಪಡುವ ಅಗತ್ಯವಿಲ್ಲ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಅವರು ತಿಳಿಸಿದರು. ಮಂಡ್ಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೆರೆಕಟ್ಟೆಗಳಿಗೆ ಹಾಗೂ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ KRS ಡ್ಯಾಂನಿಂದ ನೀರನ್ನು ಸಮರ್ಪಕವಾಗಿ ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರೈತರ ಹಿತರಕ್ಷಣೆ ಬಗ್ಗೆ ಚರ್ಚಿಸಲಾಗಿದೆ. ಮಳೆ ಬರದಿದ್ದರೆ ನೈಸರ್ಗಿಕವಾಗಿ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಬೆಳೆಗಳಿಗೆ ನೀರು ತಲುಪಿಸುವ ಕೆಲಸವನ್ನು ಸರ್ಕಾರ ಮಾಡಲಿದೆ. ಬರಗಾಲ ಬರುವುದು ಸಹಜ ಪ್ರಕ್ರಿಯೆ. ನಾವು ಈಗಾಗಲೇ ಎಚ್ಚರಿಕೆ ವಹಿಸಿದ್ದು, NDRF ಅಡಿಯಲ್ಲಿ ರೈತರಿಗೆ ಪರಿಹಾರ ಒದಗಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಕುಡಿಯುವ ನೀರಿನ ಯೋಜನೆ ವಿರುದ್ಧ ಪ್ರತಿಭಟನೆ ಮಾಡುವವರು ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ ಎಂದು ತಿಳಿಸಿದರು. ಕಾಂಗ್ರೆಸ್ ಶಾಸಕರ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ನಡೆಸುತ್ತಿರುವ ದಾಳಿಯು ರಾಜಕೀಯ ಪ್ರೇರಿತವಾಗಿದೆ. ಬಿಟ್ಕಾಯಿನ್ ವಿಚಾರವಾಗಿ ದಾಳಿ ನಡೆದಿದೆ ಎನ್ನಲಾಗುತ್ತಿದೆ. ತನಿಖೆ ನಡೆಯಲಿ, ಅದರಿಂದ ನಮಗೇನೂ ತೊಂದರೆಯಾಗಲ್ಲ ಎಂದರು. ಸಚಿವ ಜಮೀರ್ ಅಹ್ಮದ್ ಅವರು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಹೋಗುತ್ತಾರೆ ಎಂಬುದು ಕೇವಲ ಊಹಾಪೋಹ. ಅವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗುವುದಿಲ್ಲ ಎಂದು ಇದೇ ವೇಳೆ ಸಚಿವರು ಸ್ಪಷ್ಟಪಡಿಸಿದರು. ಇರ್ತಕ್ಕಂಥ ಬೆಳೆಗೆ ಯಾವುದೇ ತೊಂದರೆ ಆಗದಂಗೆ ನಾವು ಕೆರೆಕಟ್ಟೆಗಳಿಗೆ, ಕುಡಿಯೋ ನೀರಿಗೆ, ಈಗಿರ್ತಕ್ಕಂಥ ಬೆಳೆಗೆ ಯಾವುದೇ ತೊಂದರೆ ಆಗದಂಗೆ ನಿರ್ವಹಣೆಯನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ರೈತರು ಆತಂಕ ಪಡ್ತಕ್ಕಂಥದ್ದು ಬೇಡ. ಸೊ ಅದೇ ಟೈಮ್ನಲ್ಲಿ ನಾವು ಈ ಒಂದು KRS ಡ್ಯಾಮಿಂದ ಇಡೀ ಮೈಸೂರು ಮತ್ತು ಕಾವೇರಿ ಅಂತಲೇ ಹೇಳ್ಬೋದು, ಒಂದು 8 ಜಿಲ್ಲೆ ಮತ್ತು ಬೆಂಗಳೂರಿಗೂ ಸಹ ಕುಡಿಯೋ ನೀರನ್ನು ಈ ಕಾವೇರಿ ಡ್ಯಾಮಿಂದನೇ ತಗೋತೀವಿ, ಅಚ್ಚುಕಟ್ಟಿನಲ್ಲಿ. ಹಾಗಾಗಿ ಅಲ್ಲೂ ಕುಡಿಯೋ ನೀರಿಗೆ ನಾವು ಯಾವುದೇ ತೊಂದರೆ ಇಲ್ದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ನಾವು ಎಲ್ಲವೂ ಸಹ ಸೇರಿ ಮೀಟಿಂಗ್ ಮಾಡಿದ್ದೀವಿ. ಅದನ್ನು ಏನು ಮಾಡಬೇಕೋ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ, ನೀರಾವರಿ ಇಲಾಖೆಗೆ, ಕೃಷಿ ಇಲಾಖೆ ಕೊಟ್ಟಿದ್ದೀವಿ. ಏನು ತೊಂದರೆ ಇದೆ ರೈತರಿಗೆ ಅದನ್ನು ಬಗೆಹರಿಸೋದಕ್ಕೆ ಏನು ಕ್ರಮ ತಗೋಬೇಕೋ ತಗೋತೀವಿ. ಹೌದಪ್ಪ, ಮಳೆ ನಿಂತರೆ, ಬೇಸಿಗೆ ಬಂದರೆ, ಮಳೆ ಆಗದೇ ಇದ್ದರೆ ಅದು ನನ್ನ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಆದರೆ ಅದರ ಮಧ್ಯದಲ್ಲಿ ಜನಕ್ಕೆ ಏನೆಲ್ಲ ನಾವು ಪರಿಹಾರವನ್ನು ಅವತ್ತಿನ ಸಂದರ್ಭದಲ್ಲಿ ಅವರಿಗೆ ನೀರು ಯಾವ ರೀತಿ ಅವರ ಕೊನೆಯ ಬೆಳೆಗೆ ತಲುಪಿಸ್ಬೇಕು, ಅಥವಾ ಅವರಿಗೆ ಯಾವ ರೀತಿ ಕುಡಿಯೋ ನೀರಿಗೆ ಇಟ್ಕೋಬೇಕು, ಮತ್ತು ಏನು ಅನಿವಾರ್ಯ ಪರಿಸ್ಥಿತಿ ಬಂದರೆ NDRFನಲ್ಲಿ, SDRFನಲ್ಲಿ ಪರಿಹಾರ ಕೊಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ರೈತರ ಪರ ಬದ್ಧತೆ ಇದೆ. ಯಾವುದೂ ತೊಂದರೆ ಆಗಲ್ಲ. ಇವರು ಕುಡಿಯೋ ನೀರಿಗೆ ಫಸ್ಟ್ ಆದ್ಯತೆ ಅನಿವಾರ್ಯ. ಮತ್ತು ಇನ್ನೊಂದು ನೀವು ಯೋಚನೆ ಮಾಡಬೇಕು, 2 ವರ್ಷ 3 ವರ್ಷಕ್ಕೆ ಒಂದ್ಸಲಿ ಬರಗಾಲ ಬರುತ್ತೆ. ಇದು ಇತಿಹಾಸ. ಯಾರ ಕಾಲ್ಗುಣನೂ ಇಲ್ಲ, ಯಾರ ಕೈಗುಣನೂ ಇಲ್ಲ. 2 ವರ್ಷ ಮಳೆ ಆದರೆ 1 ವರ್ಷ 2 ವರ್ಷ ಬರಗಾಲ ಬರ್ತಕ್ಕಂಥದ್ದು ಇಂದಲಿಂದನೂ ಸಹ
ನಾವು ನೋಡ್ಕೊಂಬಂದಿದ್ದೀವಿ. ಸೊ ಆ ಒಂದು ಬರಗಾಲ ಬಂದಾಗ, ಮಳೆಗಾಲ ಆದಾಗ ಯಾವ ರೀತಿ ನಾವು ಶೇಖರಣೆ ಮಾಡ್ಕೊತೀವಿ, ಬರಗಾಲ ಬಂದಾಗ ಅದು ಎಚ್ಚರಿಕೆಯಿಂದ ಉಪಯೋಗ. ಈಗ ಪ್ರತಿಭಟನೆ ಮಾಡೋರಿಗೆ ಅವ್ರಿಗೆ ಹಕ್ಕಿದೆ. ಜನರು ಪರವಾಗಿ ಕೇಳ್ತಾರೋ, ಅವ್ರ ಪ್ರತಿಭಟನೆ ಬೇರೆ ವೈಯಕ್ತಿಕವಾಗಿ ಕೇಳ್ತಾರೋ, ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ. ಪ್ರತಿಭಟನೆಯವರಿಗೆ ಮಾಡಲಿ, ಅವ್ರದ್ದು ಏನು ಬೇಡಿಕೆ ಇದೆ ಸೂಕ್ತವಾದ ಬೇಡಿಕೆಯನ್ನು ಈಡೇರಿಸ್ತೀವಿ. ಕಾಂಗ್ರೆಸ್ ಶಾಸಕರು ಅಂತ ನನಗೆ ಗೊತ್ತಿಲ್ಲ ಅದು ಮಾಹಿತಿ, ಬಟ್ ಅದು ಇದು BT ಕಾಯಿನ್ ಅದು ಬಿಟ್ಕಾಯಿನ್ ಇಶ್ಯೂ ಮೇಲೆ ಅದು ಕನ್ಸರ್ನ್ಡು ಆಗಿದೆ ಅಂತ. ಬಟ್ ಅದು ಇಡಿ ಮತ್ತು ಇನ್ನೊಂದು ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾರೋ, ಯಾವುದೋ ಸರ್ಕಮ್ಟೆನ್ಸಲ್ಲಿ ಮಾಡ್ತಾರೋ. ಅನೇಕ ಬಾರಿ ಕೆಲವು ಟೈಮ್ ರಾಜಕೀಯವಾಗೇ ಮಾಡಿರೋದು ನೋಡಿದ್ದೀವಿ, ಕೆಲವು ಟೈಮ್ ಸರ್ಕಮ್ಟೆನ್ಸು ಸನ್ನಿವೇಶಗಳು ಇದರಿಂದ ಮಾಡ್ತಾರೆ. ಸೊ ಮಾಡಲಿ, ಅದೇನು ತೊಂದರೆ ಆಗಲ್ಲ ಬಿಡಿ, ಮಾಡ್ತಾರೆ, ಅದು ನೋಡ್ಕೊಂಡು ಹೋಗ್ತಾರೆ. ಭಾರತಿ ಎಜುಕೇಷನ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಆಶಯ್ ಜಿ ಮಧು ಅವರ ಅಭಿಮಾನಿ ಬಳಗ, ಭಾರತಿ ಹೆಲ್ತ್ ಸೈನ್ಸ್ ಕಾಲೇಜು, ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ, ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಚಂದೂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಸಲಹೆ ಮತ್ತು ಚಿಕಿತ್ಸಾ ಶಿಬಿರವು ಚಂದೂಪುರದ ಡಿಕೆ ಗೌಡ ಹೈಸ್ಕೂಲ್ನಲ್ಲಿ ಯಶಸ್ವಿಯಾಗಿ ಜರುಗಿತು. ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳು ಶಿಬಿರವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು, ನಾನು ಈ ಭಾಗದಲ್ಲಿ ಜಿ ಮಾದೇಗೌಡರನ್ನು ಅತ್ಯಂತ ಹತ್ತಿರದಿಂದ ಕಂಡಿದ್ದೇನೆ. ಸತ್ಯ ಹೇಳುವವರನ್ನು ಅವರು ಸದಾ ಪ್ರೋತ್ಸಾಹಿಸಿ ತಮ್ಮ ಹತ್ತಿರದಲ್ಲೇ ಕುಳ್ಳಿರಿಸಿಕೊಳ್ಳುತ್ತಿದ್ದರು. ಮಾದೇಗೌಡರ ಹಾದಿಯಲ್ಲೇ ಮಧುಜಿ ಮಾದೇಗೌಡರು ಸಾಗುತ್ತಿದ್ದಾರೆ. ಈಗ ಅವರಂತೆಯೇ ಆಶಿ ಮಧು ಕೂಡ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವುದು ಸಂತಸದ ವಿಷಯ ಎಂದರು. ಆಶಿ ಮಧು ಅವರ ತಾತ ಶಾಸಕರಾಗಿ, ತಂದೆ ವಿಧಾನಪರಿಷತ್ ಸದಸ್ಯರಾಗಿ ಜನಸೇವೆಯಲ್ಲಿದ್ದರು. ಆಶಿಯವರು ಅತ್ಯಂತ ಸರಳ ಸಜ್ಜನಿಕೆಯ ಹುಡುಗ. ಇಂದು ಅವರ ಜನಸೇವೆಯ ಕಾರ್ಯಗಳನ್ನು ಹತ್ತಿರದಿಂದ ಕಂಡಿದ್ದೇನೆ ಎಂದು ಶ್ಲಾಘಿಸಿದರು. ಆಶಯ್ ಮಧು ತಂದೆಯ ಆಶಯವನ್ನು ಈಡೇರಿಸಿಕೊಂಡು ತಂದೆ ಹೇಗೆ ನಡ್ಕೊಂಡು ಬಂದಿದ್ದಾರೋ ಅದೇ ಹಾದಿಯಲ್ಲಿ ಕೂಡ ನಾವು ನಡೀತೇವೆ. ಒಂದು ಮಾತು ಹೇಳಿದ್ರು ನೀವೆಲ್ಲ ಗಮನಿಸಬೇಕು. ಅವರು ಹುಟ್ಟುಹಬ್ಬದಲ್ಲಿ ಸಾಂಕೇತಿಕ ಮಧು ಮಾದೇಗೌಡರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ಇದ್ರಲ್ಲಿ ನಾನು ಯಾವುದು ಇನ್ವಾಲ್ವ್ ಆಗಿಲ್ಲ, ಎಲ್ಲ ಆಸ್ಪತ್ರೆ ಕಡೆಯವರು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿದ್ದಾರೆ, ತಾವು ಬಂದರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅವರೊಂದು ಮಾತು ಹೇಳಿದ್ರು ಆಶಯವರು, ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರ ಅಂತ ಅನ್ಸುತ್ತೆ, ಅದು ಸುಮ್ಮನೆ ಬರೋಲ್ಲ. ಆಮೇಲೆ ಆ ವರ್ಡ್ ಏನಿತ್ತಲ್ಲ ಅದು ನಾಟಕದ ಮಾತು ಅಲ್ಲ, ಫ್ರಮ್ ದ ಹಾರ್ಟ್ ಇಟ್ ವಾಸ್ ಎಕ್ಸ್ಪ್ರೆಸ್ಡ್. ಅಧಿಕಾರವನ್ನ ತಲೆಗೆ ಹಾಕಬಾರ್ದು, ಅದರ ಹೃದಯಕ್ಕೆ ಹಾಕಬೇಕು. ಅಂದ್ರೆ ಅಧಿಕಾರವನ್ನ ಹೃದಯದಿಂದ ಪ್ರೀತಿಸಿದ್ರೆ ಜನಸಾಮಾನ್ಯರಿಗೆ, ಜನಕ್ಕೆ ಏನ್ ಬೇಕಾದ್ರೂ ಸಹಾಯ ಮಾಡಬಹುದು ಅನ್ಲಿಕ್ಕೆ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಭಾರತೀಯ ಎಜುಕೇಶನ್ ಟ್ರಸ್ಟ್ ಮೂಲಕ ಟೆಕ್ನಿಕಲ್ ಎಜುಕೇಶನ್, ಹೆಲ್ತ್ ಎಜುಕೇಶನ್, ಬೇರೆ ಬೇರೆ ಪ್ರಕಾರದ ಅಗ್ರಿಕಲ್ಚರ್ ಎಜುಕೇಶನ್, ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಲಿಕ್ಕೆ ಮಾದೇಗೌಡರ ತಲೆ ಕಾರಣ ಅಲ್ಲ, ಮಾದೇಗೌಡರ ಹೃದಯ ಕಾರಣ ಆಗಿತ್ತು ಅಲ್ವಾ? ಮಾದೇಗೌಡರ ಮಾದೇಗೌಡರ ಹೃದಯದಿಂದಾಗಿ ಇಂಥ ಎಲ್ಲ ವಿದ್ಯಾಸಂಸ್ಥೆಗಳು ಇವತ್ತು ಈ ಭಾಗದಲ್ಲಿ ಬಂದಿದ್ದಾವೆ. ಅವ ಎಲ್ಲ ಸೌಲಭ್ಯಗಳನ್ನ ಈ ಭಾಗದ ರೈತಾಪಿ ಸಮುದಾಯದವರು ಬಳಸ್ಕೊಂಡು ತಮ್ಮ ಜೀವನವನ್ನ ಬೆಳೆಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿದಂತ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿದ್ದಾರೆ. ಇವತ್ತು ಆಶಯವರ ಹುಟ್ಟುಹಬ್ಬ ದಿವಸ 33ನೇ ವರ್ಷದ ಹುಟ್ಟುಹಬ್ಬ, ಅದಕ್ಕೋಸ್ಕರ ಮಾಡಬೇಕು ಅಂತೇಳಿ ನಮ್ಮ ಬಸವರಾಜೇಗೌಡರು, ನಮ್ಮ ಸಿದ್ದೇಗೌಡರು, ನಂಜೇಗೌಡರು ಎಲ್ಲ ಸೇರ್ಕೊಂಡು, ಸ್ವರೂಪ ಅವರೆಲ್ಲ ಸೇರ್ಕೊಂಡು ಒಂದು ಸಾಂಕೇತಿಕವಾಗಿ ಅಷ್ಟೇ ಅವ್ರ ಹುಟ್ಟುಹಬ್ಬ, ಆದ್ರೂ ನಾವೆಲ್ಲ ಪ್ರೀತಿಯಿಂದ ಅವರಿಗೆ ಶುಭವನ್ನು ಹಾರೈಸೋಣ. ನಾವು ನಮ್ಮ ಶ್ರೀಮಠದ ಪರವಾಗಿ, ಪೂಜ್ಯರ ಪರವಾಗಿ, ಪೂಜ್ಯರು ಕೂಡ ಅವ್ರ ಮಠದಲ್ಲಿ ಅವರಿಗೆ ಒಂದು ಶುಭವನ್ನು ಕೋರಿದರು. ಅವರಿಗೆ ವಿಶೇಷವಾಗಿ ಭಗವಂತ ಅವರ ತಂದೆ ಮತ್ತು ತಾತನ ಹಾದಿಯಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನ, ನಂಬಿಕೆಯನ್ನ ಗಳಿಸುವಂತ ಒಂದು ಶ್ರದ್ಧೆಯ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶುಭವನ್ನ ಕೋರೋಣ. ಇವತ್ತು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟ ಹಾಗೆ ಮಧು ಮಾದೇಗೌಡರು ಹೇಳಿದರು, ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನ ಮಾಡಿದ್ದೇವೆ, ಆದ್ರೆ ಸ್ಥಳೀಯ ಜನರು ಎಲ್ಲೆಲ್ಲೋ ದೊಡ್ಡ ದುಡ್ಡು ಕೊಟ್ಟು ಅತಿ ಹೆಚ್ಚಿನ ಖರ್ಚು ಮಾಡುವಂತ ಸ್ಥಳಗಳಿಗೆ ಹೋಗ್ತಾರೆ, ನಮ್ಮ ಆಸ್ಪತ್ರೆನ ಸರಿಯಾಗಿ ಉಪಯೋಗಿಸ್ಕೊಂತ ಇಲ್ಲ ಅಂತ ಹೇಳಿ ಅವರು ಹಿಂದೆ ಮಾಡಿದಂತ 2006, 2007, 2008ರಲ್ಲಿ ಮಾಡಿದಂತ
ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳು ಮಾಡಿದ್ದು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಭಾರತಿ ಎಜುಕೇಷನ್ ಟ್ರಸ್ಟ್ನ ಮಧು ಜಿ ಮಾದೇಗೌಡ, ಆಶಿ ಮಧು ಮಾದೇಗೌಡ, ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ ಯೂನಿಟ್ ಹೆಡ್ ಗಣೇಶ್ ಪ್ರಭು, ವಿನಯ್, ಸ್ವರೂಪ್, ಸಿದ್ದಪ್ಪ, ಬಸವರಾಜು, ಪುಟ್ಟಸ್ವಾಮಿ ಹಾಗೂ ಟ್ರಸ್ಟಿಗಳಾದ ಬಿಎಂ ನಂಜೀಗೌಡ, ಸಿದ್ದಿಗೌಡ ಮತ್ತು ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಉಪಸ್ಥಿತರಿದ್ದರು.